ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳ್ತೀನಿ. ಒಂದು ಹೂವು ತನ್ನ ಪರಿಮಳವನ್ನು ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆ ಮಾತ್ರ ಪ್ರಸರಿಸುತ್ತದೆ. ಹಾಗೆ ಒಬ್ಬ ವ್ಯಕ್ತಿಯ ಒಳ್ಳೆತನ ಎಲ್ಲ ಕಡೆ ಪ್ರಸರಿಸುತ್ತದೆ. ಆ ಥರ ನಮ್ಮ ವಿಡಿಯೋವನ್ನು ನೀವಿಷ್ಟು ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಲೈಕ್ಸ್ ಮಾಡ್ತಾಯಿದ್ದೀರಾ, ಕಮೆಂಟ್ಸ್ ಮಾಡ್ತಾಯಿದ್ದೀರಾ, ನಮಗೆ ತುಂಬ ಸಂತೋಷ ಆಯಿತು. ನಾನು ನಿಮ್ಮ ನಂಬಿಕೆಯನ್ನು ಉಳಿಸ್ಕೊತೀನಿ ಮತ್ತು ನಿಮಗೆ ರಿಯಲ್ಲಾಗಿ ಸತ್ಯ ಏನಿದೆಯೋ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇದುವರೆಗೂ ಸತ್ಯ ಇಲ್ಲದೆ ಇರೋದನ್ನು ನಾನು ಹೇಳಲ್ಲ. ನಮ್ಮದು 100ಗೆ 100% ರಿಯಲ್ಲಾಗಿ ನಾನು ಹೇಳ್ತೀನಿ. ಓಕೆನಾ ವೀಕ್ಷಕರೇ? ಓಕೆ, ಇವಾಗ ವಿಡಿಯೋಗೆ ಹೋಗೋಣ. 7ನೇ ಮನೆ ನಮ್ಮ ಜಾತಕದಲ್ಲಿ ಲಗ್ನದಿಂದ 7ನೇ ಮನೆ ಏನಂತ ಹೇಳುತ್ತೆ, ಏನನ್ನು ಸೂಚಿಸುತ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸಮೃದ್ಧ ದಾಂಪತ್ಯ ಜೀವನ, ಒಳ್ಳೆ ಜೀವನ, ಸಾಂಸಾರಿಕ ಜೀವನ ಚೆನ್ನಾಗಿರ್ತದೆ. ಗಂಡ ಹೆಂಡ್ತಿರು ಅನ್ಯೋನ್ಯವಾಗಿ ಚೆನ್ನಾಗಿ ಬಾಳ್ಕೊಂಡು ಹೋಗ್ತಾರೆ. ಸುಖವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಬಾಳ್ಕೊಂಡು ಹೋಗ್ತಾರೆ. 7ನೇ ಮನೆಯಲ್ಲಿ ಗ್ರಹಗಳು ಇದ್ದರೆ ಮತ್ತು ಆ ದಶಾಭುಕ್ತಿನಲ್ಲಿ ಆ 7ನೇ ಮನೆಯಲ್ಲಿ ಕುಳಿತಿರುವ ಗ್ರಹದ್ದು ದಶಾಭುಕ್ತಿನಲ್ಲಿ ರನ್ ಆಗಬೇಕು, ಅದು ಮುಖ್ಯ. ಓಕೆನಾ? ನೆಕ್ಸ್ಟು ಮೊದಲನೇ ಮದುವೆ. 7ನೇ ಮನೆನ ನಾವು ಯಾವಾಗಲೂ ಮೊದಲನೇ ಮದುವೆ ಸ್ಟಾರ್ಟಿಂಗ್, ಅವರು ಫ್ರೆಶರು ಸ್ಟಾರ್ಟಿಂಗ್ ಮದುವೆ ಆಗ್ತಾ ಇದ್ದಾರೆ ಅಂದಾಗ 7ನೇ ಮನೆಯನ್ನು ನೋಡಬೇಕು. ಇಲ್ಲ ಮೊದಲನೇ ಮದುವೆ ಅವರಿಗೆ ಡೈವರ್ಸ್ ಆಗಿದೆ, ಏನೋ ಡ್ಯಾಮೇಜ್ ಆಗಿದೆ, 2ನೇ ಮದುವೆ ನೋಡ್ತಾ ಇದ್ದಾರೆ ಅಂದಾಗ 9ನೇ ಮನೆ ನೋಡಬೇಕು. ಆವಾಗ 7ನೇ ಮನೆ ಕೆಲಸ ಮಾಡಲ್ಲ. ಓಕೆನಾ ವೀಕ್ಷಕರೇ? ನೆಕ್ಸ್ಟು ವೈವಾಹಿಕ ಸಂತೋಷ. 7ನೇ ಮನೆಯಲ್ಲಿ ಗ್ರಹಗಳು ಕುಳಿತಿದ್ದಾಗ ಅವರಿಗೆ ವೈವಾಹಿಕ ಸಂತೋಷ ಅನ್ನೋದು ತುಂಬ ಚೆನ್ನಾಗಿರ್ತದೆ. ಮತ್ತು ಅವರಿಗೆ ಈಗ ಹುಡುಗಿ ಆದರೆ ಹುಡುಗ ಆದರೆ ಹುಡುಗಿ, ಸಹಾಯಕ ಸಂಗಾತಿ, ಅವ್ರಿಗೆ ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಅವ್ರಿಗೆ ಸಹಾಯ ಮಾಡುವಂತಹ ಸಂಗಾತಿ ಸಿಗ್ತಾರೆ. ಕಾಳಜಿ, ಒಬ್ಬರ ಮೇಲೊಬ್ಬರು ಕಾಳಜಿ ತೋರಿಸ್ತಾರೆ. ಗಂಡ ಹೆಂಡತಿ ಮೇಲೆ ಕಾಳಜಿ ತೋರಿಸ್ತಾರೆ, ಹೆಂಡತಿ ಗಂಡನ ಮೇಲೆ ಕಾಳಜಿ ತೋರಿಸ್ತಾರೆ. ಪ್ರೀತಿ, ಇಬ್ಬರ ಮಧ್ಯ ಪ್ರೀತಿ ಅನ್ನೋದು ಇರುತ್ತದೆ. ಮತ್ತು ಇವರ ಆರೋಗ್ಯ ಬಂದು ಮಧ್ಯಮ ಆರೋಗ್ಯ ಸಮಸ್ಯೆ ಬರಲ್ಲ ಅಥವಾ ಫುಲ್ ಉತ್ತಮವಾಗೂ ಇರಲ್ಲ, ಮೀಡಿಯಮಲ್ಲಿ ಇರ್ತದೆ ಆರೋಗ್ಯ. ಮಧ್ಯಮ ವಿದ್ಯಾಭ್ಯಾಸ, ಇವರೇನು ಜಾಸ್ತಿ ಓದಲ್ಲ, ಅಂದರೆ ಒಂದು ಸೆಕೆಂಡ್ PUC ಮ್ಯಾಕ್ಸಿಮಮ್ ಡಿಗ್ರಿ ಅಷ್ಟೇ, ಅದಕ್ಕೆ ಮೇಲೆ ಓದಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ ನೋಡಿ. 7ನೇ ಮನೆ ಬಂದು ಬಿಸ್ನೆಸ್ ಅಂತ ನಾನು ಹಾಕಿದ್ದೀನಿ ಇಲ್ಲಿ ನೋಡಿ, ಪಬ್ಲಿಕ್ ರಿಲೇಟೆಡ್ ಬಿಸ್ನೆಸ್ಸು, ಅದನ್ನು ಆಮೇಲೆ ನೋಡ್ತೀನಿ. ಫಸ್ಟ್ ಇದು ನೋಡಿ, ಬಿಸ್ನೆಸ್ಸು. ಇವಾಗ ಏನು ಮಾಡ್ತಾರೆ, ನಾವು ಕೆಲವೊಂದು ಕಡೆ ಕೇಳಿದ್ದೀವಿ ಇದನ್ನು, ಏನಂತ, ನಮ್ಮ ಫ್ರೆಂಡು ಒಬ್ಬ SSLC ಅಷ್ಟೇ ಓದಿರೋದು, ಅವನೇನು ಜಾಸ್ತಿ ಓದಲೇ ಇಲ್ಲ, ಏನೋ ಬಿಸ್ನೆಸ್ ಮಾಡಿಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಚೆನ್ನಾಗಿದ್ದಾನೆ, ಮದುವೆನೂ ಮಾಡ್ಕೊಂಡು ಮಕ್ಕಳು ಆಯಿತು, ರಾಯಲಾಗಿ ಚೆನ್ನಾಗಿದ್ದಾನೆ. ನಾವು ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ ಮಾಡಿಕೊಂಡು ನಾವು ಅವ್ನ ಮುಂದೆ ಡಲ್ ಆಗ್ಬಿಟ್ಟು ಏನು ಪ್ರಯೋಜನ ಇಲ್ಲ ಅಂತ ನಾವು ಕೇಳಿದ್ದೀವಿ ಅಲ್ವಾ? ಅದೇ ಥರ ಇದು ಮಧ್ಯಮ ವಿದ್ಯಾಭ್ಯಾಸ, ಜಾಸ್ತಿ ಓದಲ್ಲ ಇವರು, ಸೆಕೆಂಡ್ PUC ಮ್ಯಾಕ್ಸಿಮಮ್ ಡಿಗ್ರಿ ಓದ್ತಾರೆ, ಆದರೆ ಜೀವನ ಚೆನ್ನಾಗಿರ್ತದೆ. ಎಲ್ಲರಿಗೂ ಪ್ರೀತಿಯ ವ್ಯಕ್ತಿ, ಇವರೆಲ್ಲರಿಗೂ ಇಷ್ಟ ಆಗ್ತಾರೆ, ಅದರಿಂದ ಹೆಂಡತಿಗೂ ಇಷ್ಟ ಆಗ್ತಾರೆ. ಅದರಿಂದ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ. ಸಮಾಜದಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ವ್ಯಕ್ತಿ ಆಗಿರ್ತಾರೆ ಇವರು. ಸಾಮಾಜಿಕ ಸಂಬಂಧಗಳು, ಪಬ್ಲಿಕ್ ರಿಲೇಷನ್ಶಿಪ್ಪು ಚೆನ್ನಾಗಿರ್ತದೆ. ಎಲ್ಲೋದ್ರೂ ಇವ್ರನ್ನ ಗುರುತಿಸಿ ಮಾತಾಡಿಸ್ತಾರೆ, ಒಂದು ಒಳ್ಳೆಯ ವಿಶ್ವಾಸವನ್ನು ಗಳಿಸ್ಕೊಂಡಿರ್ತಾರೆ ಈ ಸಮಾಜದಲ್ಲಿ. ಓಕೆನಾ ವೀಕ್ಷಕರೇ? ಈಗ ನಿಮಗೆ ನಾನು ಪ್ರತಿ ಸರಿ ವಿಡಿಯೋ ಮಾಡೋಕ್ಕೆ ಹೊರಟಾಗ ಜಸ್ಟು ನಾನು ಎಕ್ಸ್ಪ್ಲನೇಷನ್ ಮಾಡೋದೇ ಬೇಡ, ಜಸ್ಟ್ ಇಲ್ಲಿ ಬರೆದಿರೋದು ನೋಡಿದ್ರೆ ಸಾಕು, ನಿಮ್ಗೆ ಅರ್ಥ ಆಗ್ಬಿಡ್ತಿತ್ತು. ಆದರೆ ಇವಾಗ ಕಾಂಪ್ಲಿಕೇಟ್ ಆಯಿತು ಅಲ್ವಾ? ಶುಕ್ರ 6 ಮಾರ್ಕು ಡೌನ್ ಇದೆ, ರಾಹು 6 ಮಾರ್ಕು 2 ತೊಗೊಂಡಿದೆ. ಇವಾಗ ಕಾಂಪ್ಲಿಕೇಟ್ ಆಯಿತು ಅಲ್ವಾ? ಜ್ಯೋತಿಷ್ಯ ಸ್ವಲ್ಪ ಕಾಂಪ್ಲಿಕೇಟೆಡೇ, ಅದಕ್ಕೆ ನಾನು ನಿಮಗೆ ಜಾಸ್ತಿ ಭಾರ ಹೊರಿಸ್ತಾ ಇಲ್ಲ, ಕೂಲಾಗಿ ಸ್ವಲ್ಪ ಹೇಳ್ಕೊಳ್ತಾ ಹೋಗ್ತಾ ಇದ್ದೀನಿ. ಹೋಗ್ತಾ ಆಮೇಲೆ ಅರ್ಥ ಆಗುತ್ತೆ. ಒಂದೇ ಸರಿ ಭಾರ ಹೊರಿಸಿದ್ರೆ ನಿಮ್ಮ ಕೆಲವು ಹೊರೋಕ್ಕಾಗಲ್ಲ, ಇಲ್ಲಪ್ಪ ಕನ್ಫ್ಯೂಸ್ ಆಗುತ್ತೆ, ನಮ್ಗೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ ಅಂತ ನೀವು ಅದನ್ನು ರಿಜೆಕ್ಟ್ ಮಾಡಿಬಿಡ್ತೀರ. ಅದಕ್ಕೆ ಕೂಲಾಗಿ ತಗೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು.
ನೋಡಿ ವೀಕ್ಷಕರೇ, ನಾನು ಹೇಳಿದೆ 7ನೇ ಮನೆಯಲ್ಲಿ ಯಾವುದೇ ಗ್ರಹ ಇದ್ರೂ ಅದು ದಾಂಪತ್ಯ ಜೀವನನ ಚೆನ್ನಾಗಿ ಕೊಡುತ್ತೆ, ಮದುವೆನ ಮಾಡಿಸುತ್ತೆ ಅಂತ ನಾನು ಹೇಳಿದೆ, ಸತ್ಯ. ಆದರೆ ಇಲ್ಲೇನಾಗುತ್ತೆ, ಶುಕ್ರ ಏನಾದರೂ 7ನೇ ಮನೆಯಲ್ಲಿ ಕುಳಿತಿದ್ದಾಗ ಡೌನ್ ಮಾಡಿಬಿಡ್ತಾನೆ. ಯಾಕೆ ಡೌನ್ ಮಾಡ್ತಾನೆ ಅಂದರೆ, ಯಾವುದೇ ಒಂದು ಭಾವಕ್ಕೆ ಕಾರಕವಾದ ಗ್ರಹ ಆ ಭಾವದಲ್ಲಿ ಕೂತ್ಕೊಂಡಾಗ ಕಾರಕೋ ಭಾವನಾಶಾಯ ಉಂಟಾಗುತ್ತದೆ. ಹಂಗಂದರೆ ಜೀವಂತ ಕಾರಕತ್ವವನ್ನು ಹಾಳು ಮಾಡುತ್ತದೆ. ಓಕೆನಾ? ಜೀವಂತ ಕಾರಕತ್ವ ಅಂದರೆ ಶುಕ್ರ ಮದುವೆಗೆ ಕಾರಕತ್ವ, ಸಂಗಾತಿ, ಅದನ್ನು ಹಾಳು ಮಾಡುತ್ತೆ. ಯಾವ ಥರ ಹಾಳು ಮಾಡುತ್ತೆ ಅಂತಂದರೆ, ಅದು ಎರಡು ರೀತಿಯಲ್ಲಿ ಹಾಳು ಮಾಡಬಹುದು. ಓಕೆನಾ? ಒಂದು ಹಂಗಾಗುತ್ತೆ ಅಥವಾ ಹಿಂಗಾಗುತ್ತೆ. ಮೊದಲನೇದು, ಅವ್ರಿಗೆ ಮದುವೆ ಆಗಿರೋ ಗಂಡ ಅಥವಾ ಹೆಂಡತಿಗೆ ಆರೋಗ್ಯ ಸಮಸ್ಯೆ ಆಗಿ ಅವರು ಸಾವನ್ನು ಹೊಂದಬಹುದು. ಅಥವಾ ಎರಡನೇ ಆಪ್ಷನ್ನು, ಶುಕ್ರ 7ರಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ, ತುಂಬ ಸುಂದರವಾಗಿರುವಂಥ ಹುಡುಗಿ ಅಥವಾ ಸುಂದರವಾಗಿರುವಂಥ ಹುಡುಗ ಸಿಗ್ತಾರೆ. ಐಷಾರಾಮಿ ಹೈಫೈವಾಗಿ ಬದುಕುವಂಥವ್ರು ಸಿಗ್ತಾರೆ. ಅಲ್ಲಿ ಏನಾಗುತ್ತೆ, ಕಾರಕ ಭಾವನಾಶ ಆಗಬೇಕಲ್ಲ, ಓವರ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅವರು. ಏನು ಓವರ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅಂದರೆ, ಈಗ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಹೆಂಡತಿ, ಈಗ ಹುಡುಗನ ಜಾತಕದಲ್ಲಿ 7ನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಂತ ತಗೊಳ್ಳಿ. ಹೆಂಡತಿ ಯಾವ ಥರ ಸಿಗ್ತಾಳೆ? ಸುಂದರವಾಗಿರೋ ಹೆಂಡತಿ, ಐಷಾರಾಮಿಯಾಗಿರುವಂಥ ಹೆಂಡತಿ, ಸ್ಟೈಲ್ ಮಾಡೋವಂಥ ಹೆಂಡತಿ ಸಿಗ್ತಾರೆ. ಓಕೆ. ಆದರೆ ಏನಾಗುತ್ತೆ, ಆ ಹೆಂಡತಿ ಗಂಡನ ಕಷ್ಟ ಸುಖಗಳು, ಅವರ ಪರಿಸ್ಥಿತಿಗಳನ್ನು ನೋಡಲ್ಲ, ಲೆಕ್ಕ ಹಾಕೊಳ್ಳಲ್ಲ. ನಾನು ಡ್ರೆಸ್ ಕೊಡಿಸ್ಬೇಕನ್ರಿ, ನಂಗೆ ಸೀರೆ ಕೊಡಿಸ್ಬೇಕು, 6,000 ರೂಪಾಯಿ ಸೀರೆ, ಕೊಡಿಸ್ಬೇಕು. ಏನಾರು ಮಾಡ್ಕೊಳ್ಳಿ, ದುಡ್ಡು ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ, ಸಾಲ ಮಾಡಿ, ಅದಕ್ಕೇನಂತೆ, ಈ ಥರ ಆಯಿತಾ. ಅವ್ರು ಯಾರೋ ಕಾರ್ ತೊಗೊಂಬಿಟ್ಟವ್ರೆ, ನಾವು ತೊಗೊಬೇಕು, EMI ಮಾಡಿಸಿ, ಇಲ್ಲ ಮನೆ ತೊಗೋಬೇಕು, EMI ಮಾಡಿಸಿ, ಈ ಥರ ಈ ಓವರ್ ಎಕ್ಸ್ಪೆಕ್ಟೇಷನ್ ಮಾಡಿ ತೊಂದರೆ ಕೊಡ್ತಾ ಇರ್ತಾರೆ. ಆಯಿತಾ. ಅವ್ನು ಗಂಡ ಸಹಿಸ್ಕೊತಾನೆ, ಮಾಡೋಷ್ಟು ಮಾಡ್ತಾನೆ. ಅವ್ನು ಯಾವಾಗ ಆರ್ಥಿಕ ಸಮಸ್ಯೆಗೆ ಸಿಗಾಕೊಂತಾನೋ ಆವಾಗ ಇವ್ರು ಏನು ಮಾಡಿದ್ರೆ ಡಬಲ್ಗೆ ಮಾಡ್ತಾರೆ. ನಾನೇನು ಹೇಳಲಿಲ್ಲಪ್ಪ, ಅವರೇ ತೊಗೊಂಡ್ರು, ಅವರೇ ಸೈಟ್ ತೊಗೊಂಡ್ರು, ಅವರೇ ಕಾರ್ ತೊಗೊಂಡ್ರು, ನನಗೆ ಗೊತ್ತಿಲ್ಲ ಅಂತ ಜಾರ್ಕೊಂತಾರೆ. ಯಾವುದಕ್ಕೂ ಸಿಗಾಕೊಳ್ಳಲ್ಲ. ದಿನಕ ರಾಜ, ಆ ದಿನ ತಿಂದು ತೇಗ್ಬಿಡ್ಬೇಕು. ಆ ಥರ ಇರುವಂತಹ ಪಾರ್ಟ್ನರ್ ಸಿಗ್ತಾರೆ ಶುಕ್ರ ಇದ್ದಾಗ ಮಾತ್ರ. ಸೇಮ್ ಈಗ ಹುಡುಗಿ ಜಾತಕದಲ್ಲೂ ಇದೇ ಥರ. ಹುಡುಗಿ ಜಾತಕದಲ್ಲಿ 7ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಹುಡುಗ ಏನು ಮಾಡ್ತಾನೆ, ಅವನು ಶೋಕಿ ಮಾಡೋದು, ಖರ್ಚು ಮಾಡೋದು, ತಿನ್ನೋದು, ಉಣ್ಣೋದು, ಎಲ್ಲ ಎಂಜಾಯ್ ಮಾಡೋದು, ಆ ದಿನದ ಎಂಜಾಯ್ಮೆಂಟ್ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಚೆನ್ನಾಗಿ ಇದು ಮಾಡೋವಂಥದ್ದು. ಸೇಮ್ ಅದೇ ಉದಾಹರಣೆ ಇದಕ್ಕೆ ತಗೊಳ್ಳಿ. ಯಾವುದಕ್ಕೂ ಹೆಂಡತಿ ಭಾವನೆಗಳು ಬೆಲೆ ಕೊಡಲ್ಲ, ಅವ್ರ ಸ್ಥಿತಿಗತಿ ಏನೂ ತಲೆ ಕೆಡ್ಸ್ಕೊಳ್ಳಲ್ಲ, ಅವನು ಚೆನ್ನಾಗಿರಬೇಕು. ಅರ್ಥ ಆಯ್ತಾ? ಆವಾಗ ಏನಾಗುತ್ತೆ, ಹೆಂಡ್ತಿಗೂ ಹಿಂಸೆ ಆಗುತ್ತೆ. ಹಿಂಗಾದಾಗ ಏನಾಗುತ್ತೆ, ತಡ್ಕೊಳ್ಳೋಷ್ಟು ತಡ್ಕೊತಾರೆ. ಫೈನಲಾಗಿ ಜಾಸ್ತಿ ಇದಾದಾಗ ನಿನ್ನ ಸವಾಸನೆ ಬೇಡಪ್ಪ, ಏನಾದರೂ ಮಾಡ್ಕೊಂಡು ಹೋಗು ಅಂತ ಬಿಟ್ಬಿಡ್ತಾರೆ. ಅಲ್ಲಿಗೇನಾಯಿತು, ಕಾರಕ ಭಾವನಾಶ, ಜೀವಂತ ಕಾರಕತ್ವ ಹಾಳಾಗಿತ್ತು. ಕರೆಕ್ಟಾ? ಶುಕ್ರ ಇದ್ದಾಗ ಈ ರೀತಿ ಆಗುತ್ತೆ. ಓಕೆನಾ? ನೆಕ್ಸ್ಟು, ರಾಹು ಇದ್ದರೆ ಏನಾಗುತ್ತೆ, ಕಾರಕ ಭಾವನಾಶ ಆಗಲ್ಲ. ರಾಹು ಇದ್ದರೆ ಏನಾಗುತ್ತೆ ಗೊತ್ತಾ, ಅಕ್ರಮ ಸಂಬಂಧ. ಓಕೆನಾ? ಈಗ ಒಂದು ಹುಡುಗಿ ಜಾತಕ ಅಂತಲೇ ತಗೊಳ್ಳೋಣ. ಹುಡುಗಿ ಜಾತಕದಲ್ಲಿ 7ನೇ ಮನೆಯಲ್ಲಿ ರಾಹು ಕುಂತಿರ್ತಾನೆ. ಆ 7ನೇ ಮನೆ ಏನು ತೋರಿಸುತ್ತೆ ಹೇಳಿ, ಆಪೋಸಿಟ್ ಪಾರ್ಟ್ನರ್, ಆಪೋಸಿಟ್ ಜೆಂಡರ್, ಭಾಳ ಸಂಗಾತಿಯನ್ನು ತೋರಿಸುತ್ತೆ. ಅವ್ರಿಗೆ ಬರುವಂಥ ಗಂಡ ಅವ್ರೇನು ಮಾಡ್ತಾನೆ, ಅಕ್ರಮ ಸಂಬಂಧವನ್ನು ಇಟ್ಕೊತಾನೆ. ಇಲ್ಲಿ 2 ಥರ ತಗೋಬೇಕು ನೀವು. ಒಂದು, ಇದಕ್ಕೆ ರಾಹು ಇದ್ದಾಗ 7ನೇ ಮನೆಯಲ್ಲಿ, ಒಂದು ಮದುವೆಗೆ ಮುಂಚೆನೇ ಅವನು ಇನ್ನೊಂದು ಮದುವೆ ಆಗಿರ್ತಾನೆ. ಆ ಮದುವೆ ಆಗಿದ್ದು ಅದನ್ನು ಗುಪ್ತವಾಗಿ ಅದನ್ನು ಇಟ್ಕೊಂಡು, ಇಲ್ಲ ನಾನು ಮದುವೆನೇ ಆಗಿಲ್ಲ, ಇದೇ ಫಸ್ಟ್ ಮ್ಯಾರೇಜ್ ಅಂತ ಅಂದ್ಕೊಂಡು 2ನೇ ಮದುವೆ ಆಯ್ತಾನೆ. ಈ ಉದಾಹರಣೆಗಳನ್ನು, ಈ ನಿದರ್ಶನಗಳನ್ನು ನಾವು ಈ ನ್ಯೂಸ್ ಚಾನಲಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೀವಿ. ಕರೆಕ್ಟ್ ಅಲ್ವಾ? ಅದನ್ನು ಮಾಡೋದೇ ರಾಹು. ಈ ಥರ ನಡೆಯೋದು 7ನೇ ಮನೆಯಲ್ಲಿ ರಾಹು ಇದ್ದಂತಹ ಜಾತಕದವ್ರಿಗೆ. ಮೊದಲೇ ಮದುವೆ ಆಗಿ ಮುಚ್ಚಿಟ್ಟು ಇನ್ನೊಂದು ಮದುವೆ ಆಗ್ತಾರೆ. ಇನ್ನೊಂದು ಹಿಂಗಾಗುತ್ತೆ. ಅಥವಾ ಮದುವೆ ಆಗಿರೋದು ಮಾಮೂಲಿ ಮದುವೆ ಮಾಡ್ಕೊತಾರೆ, ಬಟ್ ಆದ್ರೂ ಇನ್ನೊಂದು ಸೆಟಪ್ನ ರೆಡಿ ಮಾಡ್ಕೊಂಡು ಇನ್ನೊಂದು ಕಡೆ ಅವರು ಗುಪ್ತವಾಗಿ ಮೇಂಟೈನ್ ಮಾಡ್ತಾರೆ. ಅರ್ಥ ಆಯ್ತಾ? ಈ ರಾಹು ಈ ಥರ ಮಾಡ್ತಾನೆ. ಆವಾಗ ಏನು ಮಾಡಬೇಕು, ತುಂಬ ಹುಷಾರಾಗಿ ನೋಡ್ಕೊಬೇಕು. ಆ ಒಂದು ಮದುವೆ ಆಗಬೇಕಾದಾಗ ಜಾತಕನ ತುಂಬ ಕೇರ್ಫುಲ್ಲಾಗಿ ನೋಡಬೇಕು.
ಮದುವೆ ಅನ್ನೋದು ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾದ ಘಟ್ಟ. ಅಲ್ಲಿ ಯಾಮಾರಿದ್ರೆ ಲೈಫ್ ಲಾಂಗ್ ಅದನ್ನು ಸರಿಪಡಿಸ್ಕೊಳಕ್ಕಾಗಲ್ಲ. ಒಂದು ಸರಿ ಗ್ರಿಪ್ ಮಿಸ್ ಆಯಿತು ಅಂದರೆ ಮತ್ತೆ ಗ್ರಿಪ್ ಸಿಗಲ್ಲ. ಆದ್ದರಿಂದ ಕರೆಕ್ಟಾಗಿ ನೋಡ್ಕೊಬೇಕು ವೀಕ್ಷಕರೇ. ಆಮೇಲೆ ಮದುವೆ ಮಾಡಬೇಕಾದ್ರೆ ಸಾಲಾವಳಿ ನೋಡ್ತೀವಿ ನಾವು. 22 ಕೂಟ ಬಂತು, ರಜ್ಜು ಕೂಟ, ಗಣಕೂಟ, ಇವೆಲ್ಲ ವೇಸ್ಟ್. ಅದು ಕೆಲಸಕ್ಕೆ ಬರಲ್ಲ. ಅದು ಹಿಂದಿನ ಕಾಲದಲ್ಲಿ ಅವ್ರಿಗೆ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರಲಿಲ್ಲ. ಏನೋ ಹೆಸ್ರ ಮೇಲೆ ಸಮಾಧಾನಕರವಾಗಿ ಏನೋ ಹೇಳ್ಬೇಕಿತ್ತು, ಆಗಿನ ಪುರೋಹಿತರು ಅದನ್ನು ಹೇಳ್ಕೊಂಬಂದರು. ಈಗೇನಾಗ್ತದೆ, ಪುರಾತನ ಸಂಪ್ರದಾಯ ಕಂಟಿನ್ಯೂ ಆಗ್ತದೆ, ಆದರೆ ಅದು ಕೆಲಸ ಮಾಡಲ್ಲ. ನೀವೇನಾದರೂ ಈ ಕೂಟಗಳು 24 ಕೂಟ, 36 ಕೂಟ ಬಂತು, ಇದನ್ನೇನಾದ್ರು ನಂಬ್ಕೊಂಡು ಮದುವೆ ಮಾಡ್ಕೊಂಡ್ರೆ ಈ ಸರಿ ಕಪ್ಪು ನಮ್ಮದಲ್ಲ, ಚಿಪ್ಪು ನಮ್ಮದು. ಓಕೆನಾ? ಕೂಟ ನಂಬ್ಕೊಂಡು ಮದುವೆ ಮಾಡ್ಕೊಂಡಿರೋರೆಲ್ಲ ಅವ್ರ ಪರಿಸ್ಥಿತಿ ತುಂಬ ಕೆಟ್ಟೋಗಿದೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ಓಕೆನಾ? ಸೊ ಈಗ ನೀವು ಕೇಳ್ಬೋದು, ಹಾಗಾದರೆ ಇನ್ನೇನು ನೋಡಿ ಮದುವೆ ಮಾಡ್ಕೊಬೇಕು, ನಮ್ಮ ಮದುವೆ ಜೀವನ ಚೆನ್ನಾಗಿರಬೇಕು ಅಂದರೆ ಇನ್ನೇನು ನೋಡಿ ಮದುವೆ ಮಾಡ್ಕೊಬೇಕು ಅಂತ ನೀವು ಕೇಳ್ತೀರಾ ಅಲ್ವಾ? ಅದಕ್ಕೆ ಉತ್ತರ ನೋಡಿ ವೀಕ್ಷಕರೇ. 1, 6, 10 ನೋಡಿ. 1, 6, 10 ನೀವು ಮದುವೆ ಮಾಡ್ಕೊಬೇಕು. ಹುಡುಗ ಅಥವಾ ಹುಡುಗನ ಜಾತಕನೋ ಹುಡುಗಿ ಜಾತಕನೋ ನೀವು ನೋಡ್ತೀರಾ. ಈಗ ನೀವು ಹುಡುಗಿ ಆಗಿದ್ರೆ ಹುಡುಗನ ನೋಡ್ತೀರಾ, ಹುಡುಗ ಆಗಿದ್ರೆ ಹುಡುಗಿ ನೋಡ್ತೀರಾ. ಅವರ ಜಾತಕದಲ್ಲಿ 1ನೇ ಮನೆಯಲ್ಲಿ, 6ನೇ ಮನೆಯಲ್ಲಿ, 10ನೇ ಮನೆಯಲ್ಲಿ ಗ್ರಹ ಇರಬಾರ್ದು. ಅದರಲ್ಲೂ 6ನೇ ಮನೆಯಲ್ಲಂತೂ ಇರಲೇಬಾರ್ದು. ಓಕೆನಾ? ಈ ಜಾತಕ ಮದುವೆಗೆ ಅನ್ಫಿಟ್. ಇವರು ಸಂಸಾರ ಮಾಡಲ್ಲ, ಬಾಳಲ್ಲ. ಓಕೆನಾ? ಹಾಗಾದರೆ ಈಗ ನೀವು ಕೇಳ್ಬೋದು, ಈಗ ನನಗೆ ಆ ಥರ ಇದೆ 1, 6, 10 ಕಾಂಬಿನೇಷನ್, ನನಗೆ ಆ ಥರ ಇದೆ. 1ನೇ ಮನೆಯಲ್ಲಿ ಗ್ರಹ ಇದೆ, 6ನೇ ಮನೆಯಲ್ಲಿ ಇದೆ, 10ನೇ ಮನೆಯಲ್ಲಿ ಇದೆ, ನನಗೆ ಆ ಥರ ಇದೆ, ಈಗ ನಾನೇನು ಮಾಡಬೇಕು ಅಂತ ನೀವು ಕೇಳ್ತೀರಾ. ಆಗ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ನೋಡಿ, 2, 7, 11 2ನೇ ಮನೆಯಲ್ಲಿ, 7ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ಗ್ರಹ ಇರುವ ಹುಡುಗಿನ ಅಥವಾ ಹುಡುಗನ್ನ ನೀವು ಮದುವೆ ಆಗಬೇಕು. ಇವರೇನು ಮಾಡ್ತಾರೆ, ಸಂಸಾರ ಮಾಡೋಕ್ಕೆ, ಮದುವೆಗೆ ಇವರು ಫಿಟ್. ಓಕೆನಾ? ಆದ್ದರಿಂದ ನಿಮಗೆ ಆಲ್ರೆಡಿ ಮೈನಸ್ ಇರೋದ್ರಿಂದ ನೀವೇನು ಮಾಡಬೇಕು, ಇವರನ್ನೇ ಸೆಲೆಕ್ಟ್ ಮಾಡ್ಕೊಬೇಕು. ತುಂಬ ಹುಡುಕಿ, ಇದರಲ್ಲಿ ಜಾಸ್ತಿ ಸ್ಟ್ರಾಂಗ್ ಅಂದರೆ 7. ಓಕೆನಾ? 7ನೇ ಮನೆಯಲ್ಲಿ ಗ್ರಹ ಇರೋವಂಥ ಹುಡುಗಿನ ಹುಡುಕಿ ನೀವು ಜಾತಕನ ನೋಡಿ ಮದುವೆ ಆಗಬೇಕು. ಆವಾಗೇನಾಗುತ್ತೆ, ನಿಮ್ಮದು 1, 6, 10 ಇರುತ್ತೆ ಅಂತ ಅಂದ್ಕೊಳ್ಳಿ. ನಿಮ್ಮದು ಬೆಂಕಿ ಹಚ್ತಾ ಇರ್ತೀರ ನೀವು ಯಾವಾಗಲೂ. ಬೆಂಕಿ ಹಚ್ತಾ ಇದ್ದಾಗ ಇವರೇನು ಮಾಡ್ತಾರೆ, ನೀರು ಹಾಕಿ ಅದನ್ನು ಹಾರಿಸ್ತಾ ಇರ್ತಾರೆ. ಬೆಂಕಿ ಹಚ್ಚೋರಿಗೆ ನೀರು ಹಾಕಿ ಆರಿಸೋರ್ನೇ ಹುಡುಕ್ಬೇಕು. ಅವರು 1, 6, 10 ಅದನ್ನು ಇವ್ರಿಗೇನಾದ್ರು 1, 6, 10 1, 6, 10 ತಂದು ಕೊಟ್ಬಿಟ್ರೆ ದಗ ಹತ್ಕೊಂಡು ಹುರಿದೋಗುತ್ತೆ. ಅದು ಕೋರ್ಟು ಕೇಸು ದೊಡ್ಡ ಮಟ್ಟದಲ್ಲಿ ಇದು ರಂಪಾಟ ಆಗ್ಬಿಡ್ತದೆ. ಓಕೆನಾ? ನಿಮಗೇ ಈ ಥರ ಇದ್ದರೆ ನೀವೇನು ಮಾಡಬೇಕು, ಈ ಜಾತಕವನ್ನು ಇರೋರನ್ನ ಸೆಲೆಕ್ಟ್ ಮಾಡಿ ಮದುವೆ ಮಾಡ್ಕೋಬೇಕು. ಆವಾಗೇನಾಗುತ್ತೆ, ನಿಮ್ಮದು ಏನು 100% ಮೈನಸ್ ಇರೋದು 50ಗೆ ಬರುತ್ತೆ, ನ್ಯೂಟ್ರಲಾಗಿ ನಡ್ಕೊಂಡು ಹೋಗುತ್ತೆ. ನೀವು ಇದು ಮಾಡಿದ್ರೂ ನಿಮ್ಮ ಹೆಂಡತಿನೋ ನಿಮ್ಮ ಗಂಡನೋ ಅವರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಓಕೆನಾ? ನೆಕ್ಸ್ಟು 8 and 12 8 and 12 ಬಂತು. ಸ್ವಲ್ಪ ಇದು ಬೇಡ ಅಂತ ನಾನು ಹೇಳ್ತೀನಿ. 8ನೇ ಮನೆಯಲ್ಲಿ, 12ನೇ ಮನೆಯಲ್ಲಿ ಗ್ರಹ ಇದ್ದಂತಹ ವ್ಯಕ್ತಿನ ಮದುವೆಗೆ ಸೆಲೆಕ್ಷನ್ ಮಾಡಬೇಡಿ. ಯಾಕಂದರೆ ಇವರೇನಂದರೆ ಡೈವರ್ಸ್ ಕೊಡಲ್ಲ, ದೈಹಿಕ ಪ್ರತ್ಯೇಕತೆ. ಒಂದು ಮಾತು ಏನಂದರೆ, ಏನಾದ್ರು ಒಂದು ಸಣ್ಣ ಪುಟ್ಟ ಜಗಳ ಆಡಿದ್ರೆ ಮುನ್ಸ್ಕೊಂಬಿಡೋದು, ಸಪ್ರೇಟಾಗಿ ಹೋಗಿ ಮಲ್ಕೊಳ್ಳೋದು, ಅಥವಾ ತವ್ರ ಮನೆಗೆ ಹೋಗಿ ಒಂದು 3 ತಿಂಗಳು 6 ತಿಂಗಳು ಇದ್ಬಿಡೋದು, ಮುನ್ಸ್ಕೊಂಬಿಡೋದು, ಇವೆಲ್ಲ ಮಾಡ್ತಾರೆ. ಅರ್ಥ ಆಯ್ತಾ? ಈ 8 ಇದು ಫಸ್ಟ್ ಸ್ಥಾನ ತಗೊಂಡ್ರೆ ಇದು 2ನೇ ಸ್ಥಾನ ತಗೊಳುತ್ತೆ. ಓಕೆನಾ? ಅದಕ್ಕೆ ನಾವು ಹೇಳ್ತಾ ಇರೋದು, ನಿಮ್ಗೆ ಆಗಲೇ ಮದುವೆ ಆಗಿಬಿಟ್ಟಿದೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆ ಜಾತಕ ನೋಡಿ ಮಾತಾಡಬೇಕು. ಅದು ಆಮೇಲೆ ನೋಡೋಣ. ಮದುವೆ ಆಗಿಲ್ಲ ಅಂದರೆ ಇನ್ನೂ ಕಾಲ ಮಿಂಚಿಲ್ಲ. ನೀವು ಇದು ನೋಡೋಕೆ ಹೋಗ್ಬೇಡಿ, ಯಾವುದೋ ಕೂಟ ಗೀಟ ನೋಡೋಕೆ ಹೋಗ್ಬೇಡಿ. ಕರೆಕ್ಟಾಗಿ ಜನ್ಮ ಜಾತಕದಲ್ಲಿ ಅವ್ರಿಗೆ 1, 6, 10 ಇದೆಯಾ ಅಂತ ನೋಡ್ಕೊಳ್ಳಿ. ಅಥವಾ 8, 12ನೇ ಮನೆಯಲ್ಲಾದರೂ ಗ್ರಹ ಇದೆಯಾ ನೋಡ್ಕೊಳ್ಳಿ. ಅದನ್ನು ಆಲ್ಮೋಸ್ಟು ರಿಜೆಕ್ಟ್ ಮಾಡಿ. ಓಕೆನಾ? ಇದನ್ನು ಈ ಥರ 2, 7, 11 7ನೇ ಮನೇಲಿ ಜಾಸ್ತಿ ಗ್ರಹ ಇದ್ದಂಥ ಜಾತಕನ ಟಕ್ಕಂತ ಕಣ್ಣು ಮುಚ್ಕೊಂಡು ತಾಳಿ ಕಟ್ಬೋದು. ಯಾಕಂದರೆ ಚೆನ್ನಾಗಿ ಬಾಳ್ಕೊಂಡು ಹೋಗ್ತಾರೆ ಅವರು, ದಾಂಪತ್ಯ ಜೀವನ ಚೆನ್ನಾಗಿರ್ತದೆ. ಇವ್ರನ್ನ ಸೆಲೆಕ್ಟ್ ಮಾಡಿ. ಓಕೆನಾ? ಓಕೆ. ಮತ್ತು ಇನ್ನೊಂದು ವಿಚಾರ ಹೇಳಿಲ್ಲ ವೀಕ್ಷಕರೇ, ನೀವೀಗ ಮದುವೆ ಆಗಿಲ್ಲ ಅಂತ ಅಂದ್ಕೊಳ್ಳಿ. ನಿಮಗೆ ದಶಾಭುಕ್ತಿನಲ್ಲಿ ನಿಮಗೆ 7ನೇ ಮನೆಯಲ್ಲಿ ಕುಳಿತಿರುವ ಗ್ರಹದ ದಶಾಭುಕ್ತಿ ಬಂದಾಗ
ಆಫರ್ ಬರುತ್ತೆ, ಮದುವೆ ಹೆಣ್ಣು ಸಿಗೋದು ಅಥವಾ ಗಂಡು ಸಿಗೋದು ಆಫರ್ ಬರುತ್ತೆ, ಆವಾಗ ನೀವು ಒಪ್ಕೊಂಡು ಮದುವೆ ಮಾಡ್ಕೋಬೇಕು. ಆದರೆ ಎಲ್ಲರಿಗೂ ಏನು ಕುತೂಹಲ ಇರ್ತದೆ ಗೊತ್ತಾ, ನನ್ನ ಮದುವೆ ಯಾವಾಗ ಆಗುತ್ತೆ ಅಂತ ಕುತೂಹಲ ಇರ್ತದೆ. ಅಂದರೆ ಅವ್ರಿಗೆ ಎಕ್ಸಾಕ್ಟಾಗಿ ಹೇಳಬೇಕು, ಇಂಥ ದಿನವೇ ಮದುವೆ ಆಗುತ್ತೆ. ಫಾರ್ ಎಕ್ಸಾಂಪಲ್ 2026 ಏಪ್ರಿಲ್ 13ನೇ ತಾರೀಕಿಗೆ ನಿಮ್ಮ ಮದುವೆ ಆಗುತ್ತೆ, ತಾಳಿ ಕಟ್ಟೋ ದಿನಾಂಕನೇ ಹೇಳಬೇಕು. ಆ ಥರ ಕೆಲವು ಜನಕ್ಕೆ ಕುತೂಹಲ ಇರ್ತದೆ. ನಾನು ನಿಮ್ಗೆ ಓಪನ್ ಚಾಲೆಂಜ್ ಮಾಡ್ತಾಯಿದ್ದೀನಿ, ಇಡೀ ಇಂಡಿಯಾದಲ್ಲೇ ಈ ಒಂದು ರಿಸ್ಕ್ನ ಯಾರು ತಗೊಳ್ಳಲ್ಲ, ನಾನು ತೊಗೊತೀನಿ. ನಿಮಗೆ ರಿಯಲ್ ಟೈಮ್ ನಿಮ್ಮ ಮದುವೆ ಯಾವಾಗುತ್ತೆ, ತಾಳಿ ಕಟ್ಟುವ ದಿನಾಂಕ, ಮುಹೂರ್ತದ ದಿನಾಂಕ, ಇಂಥ ದಿನವೇ ಅಂತ ಫೈಂಡ್ ಔಟ್ ಮಾಡಿ ನಾನು ಡೇಟ್ ಹಾಕ್ಕೊಡ್ತೀನಿ. ಆ ದಿನ ನಿಮಗೆ ಮದುವೆ ಆಗೇ ಆಗುತ್ತೆ. ಆಗದೇ ಇರೋದಕ್ಕೆ ಚಾನ್ಸೇ ಇಲ್ಲ, ನಾನು ಚಾಲೆಂಜ್ ಮಾಡ್ತೀನಿ. ಓಕೆನಾ? ಸುಮಾರು ಜನಕ್ಕೆ ನಾನು ಡೇಟ್ ಹಾಕ್ಕೊಟ್ಟಿದ್ದೀನಿ, ಅದೇ ದಿನ ಮದುವೆ ಆಗಿದೆ. ಅರ್ಥ ಆಯ್ತಾ? ಆದ್ದರಿಂದ ನಿಮ್ಮ ಮದುವೆ ಯಾವಾಗ ಆಗಬೇಕು ಅಂತ ನಿಮಗೇನಾದ್ರು ಕುತೂಹಲ ಇದ್ದರೆ ನೀವು ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮದುವೆ ದಿನಾಂಕವನ್ನು ನೀವು ತಿಳ್ಕೋಬಹುದು. ಮದುವೆ ಹಾಗೇ ಆಗುತ್ತೆ, 200% ಇದು ಸತ್ಯ. ಮತ್ತು ನಿಮಗೆ ಸಿಗೋವಂಥ ಹೆಂಡತಿ ಅಥವಾ ಗಂಡ, ಒಂದು ಹುಡುಗ ಹುಡುಗಿನೇ ಆಗಿರ್ಬೋದು, ಅವರ ಕ್ಯಾರೆಕ್ಟ್ರು ಹೆಂಗಿರುತ್ತೆ ಮತ್ತು ನಿಮ್ಮ ಮದುವೆ ಜೀವನ ಹೇಗಿರುತ್ತೆ, ಇದು ಎಲ್ಲವನ್ನು ತಿಳಿಸ್ಕೊಡ್ತೀನಿ. ಓಕೆನಾ ವೀಕ್ಷಕರೇ? ನಿಮಗೆ ಆಸಕ್ತಿ ಇದ್ದರೆ ಮಾತ್ರ ಕಾಲ್ ಮಾಡಿ. ಓಕೆ, ನೆಕ್ಸ್ಟು ಉದ್ಯೋಗ. 7ನೇ ಮನೆಯಲ್ಲಿ ಹೆಚ್ಚು ಗ್ರಹಗಳು ಕುಳಿತಿದ್ದಂತಹ ಜಾತಕದವರು ಒಂದಾದರೂ ಕುಂತಿರಲಿ, ದಶಾಭುಕ್ತಿನಾದ್ರು ರನ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಉದ್ಯೋಗ, ಅವ್ರು ಏನು ಉದ್ಯೋಗ ಮಾಡಬಹುದು? ಪಾಲುದಾರಿಕೆಯ ವ್ಯವಹಾರ, ಎನಿ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಓಕೆನಾ? ಅದನ್ನು ಕಣ್ಣು ಮುಚ್ಕೊಂಡು ಮಾಡ್ಬೋದು. ಇವ್ರು ದ್ರೋಹ ಆಗೋಲ್ಲ, ಮೋಸನೂ ಆಗೋಲ್ಲ, ದುಡ್ಡು ಬರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಇವ್ರು ಮಾಡಬಹುದು. ಒಳ್ಳೆ ಪಾರ್ಟ್ನರ್ ಇವ್ರಿಗೆ ಸಿಗ್ತಾರೆ, ಮೋಸ ಮಾಡೋ ಪಾರ್ಟ್ನರ್ ಸಿಗಲ್ಲ. ಓಕೆನಾ? ಎಲ್ಲ ಪಬ್ಲಿಕ್ ರಿಲೇಟೆಡ್ ಬಿಸ್ನೆಸ್. ಓಕೆನಾ? ಸಾರ್ವಜನಿಕವಾಗಿ ಯಾವೇ ವ್ಯವಹಾರ ಮಾಡಲಿ, ಅವರು ಒಂದು ಟೊಮೊಟೊ ಮಾರಲಿ, ಇಲ್ಲ ಡಿಮಾರ್ಟ್ ನಡೆಸಲಿ, ಬಿಗ್ ಬಜಾರ್ ನಡೆಸಲಿ, ಏನಾರ ಮಾಡ್ಕೊಳ್ಳಿ, ಪಬ್ಲಿಕ್ ರಿಲೇಟೆಡ್ ಜನ ಬರಬೇಕು ಅಂಥ ಬಿಸ್ನೆಸ್ಸನ್ನು ಇವರು ಆರಾಮಾಗಿ ಮಾಡಬಹುದು. ಅಂದರೆ ಇವರಿಗೆ ಈ ಬಿಸ್ನೆಸ್ಸು ಮಾಡಿಸಿದ್ದು. ಕೆಲವು ಜನ ಬಿಸ್ನೆಸ್ ಕಾಂಬಿನೇಷನ್ ಇರೋಲ್ಲ, ಸಿಂಪಲಾಗಿ, ಅದು ಇನ್ನು ಸ್ವಲ್ಪ ಡೀಪಾಗಿ ಹೇಳಬೇಕು, ಅದು ಬೇಡ, ಸಿಂಪಲಾಗಿ ಹೇಳ್ತೀನಿ. 7ನೇ ಮನೇಲಿ ಗ್ರಹ ಇರಲ್ಲ, ಅವ್ರೇನು ಮಾಡ್ತಾರೆ, ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ, ಕೈ ಸುಟ್ಕೊತಾರೆ. ಅರ್ಥ ಆಯ್ತಾ? ಅದಕ್ಕೆ 7ನೇ ಮೇಲೆ ಗ್ರಹ ಇದೆಯಾ, ಬಿಸ್ನೆಸ್ ಮಾಡಿ, ಇಲ್ವಾ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ನೆಕ್ಸ್ಟು ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡ್ಬೋದು ಇವರು. ಚಿಲ್ಲರೆ ವ್ಯಾಪಾರ ಹೇಳಿದ್ನಲ್ಲ, ಚಿಲ್ಲರೆ ವ್ಯಾಪಾರ, ಟೊಮೊಟೊ ಅಂಗಡಿ ಆಗಿರ್ಬೋದು, ಒಂದು ಸಣ್ಣ ಗಿರಾಣಿ ಅಂಗಡಿ, ಒಂದು ಪ್ರಾವಿಷನ್ ಸ್ಟೋರು, ಏನು ಬೇಕಾದರೂ ಮಾಡ್ಬೋದು. ಬ್ಯಾಂಕಿಂಗ್ ಉದ್ಯೋಗವನ್ನು ಇವರು ಮಾಡ್ಬೋದು. ಯಾಕಂದರೆ ಬ್ಯಾಂಕಿಗೆ ಎಲ್ಲರೂ ಯಾರು ಬರೋದು ಹೇಳಿ, ಸಾರ್ವಜನಿಕರು ಬರ್ತಾರೆ. ದುಡ್ಡು ತೊಗೊಳಕ್ಕೆ, ದುಡ್ಡು ಕಟ್ಟೋಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ಸಾರ್ವಜನಿಕರು ಬರ್ತಾರೆ. ಸಾರ್ವಜನಿಕರಿಗೆ ಸಂಬಂಧಪಟ್ಟ ಒಂದು ವ್ಯವಹಾರಗಳನ್ನು ಮಾಡಬಹುದು. ಪೊಲೀಸ್ ಇರೋದು ನಮ್ಮ ಸಾರ್ವಜನಿಕ ಸೇವೆಗಾಗಿ ಅಲ್ವಾ? ಸಾರ್ವಜನಿಕರ ಹಿತರಕ್ಷಣೆಗಾಗಿ ಪೊಲೀಸ್ ಇರೋದು. ಆದ್ದರಿಂದ ಇವರು ಪೊಲೀಸ್ ಕೆಲಸನೂ ಆಗಿಬರುತ್ತೆ. ಲಾಜಿಸ್ಟಿಕ್ಸು, ಅದು ಅಷ್ಟೇ, ಪಬ್ಲಿಕ್ಕಿಗೆ ಹೆಲ್ಪ್ ಮಾಡೋಕ್ಕೋಸ್ಕರನೇ ಇರೋವಂಥದ್ದು. ಇದಿಷ್ಟು ಪಬ್ಲಿಕ್ ರಿಲೇಟೆಡ್ ಬಿಸ್ನೆಸ್ಗೆ ಬರ್ತದೆ ವೀಕ್ಷಕರೇ. ಇವರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದು ಮ್ಯಾಕ್ಸಿಮಮ್ 99% ಮಾಡಲ್ಲ ಇವರು. ಇಲ್ಲ ನಾನೇ ಸ್ವಂತವಾಗಿ ಏನೋ ಮಾಡ್ತೀನಿ ಅಂತ ಮುಂದೆ ಹೋಗ್ತಾರೆ. ಅವರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡಲ್ಲ. ಓಕೆನಾ? ಇದಿಷ್ಟು 7ನೇ ಮನೆಯಲ್ಲಿ ಗ್ರಹಗಳು ಕುಳಿತಿದ್ದಾಗ ಮತ್ತು ಅದರ ದಶಾಭುಕ್ತಿ ಬಂದಾಗ ಏನು ಆಗುತ್ತೆ, ಏನು ನಡೆಯುತ್ತೆ ಜೀವನದಲ್ಲಿ ಅಂತ ಈ ಒಂದು ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಆದಷ್ಟು ನಾನು ರಿಯಲ್ಲಾಗಿ ತುಂಬ ಸರಳವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದಿಷ್ಟು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಮೇಲೂ ಡೌಟ್ ಇದ್ದರೆ ನೀವು ಕಮೆಂಟ್ಸ್ ಮುಖಾಂತರ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಉಪಯುಕ್ತ ಮಾಹಿತಿಯನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ನಾವು 8ನೇ ಮನೆ ಬಗ್ಗೆ ನಿಮಗೆ ಕೆಲವೊಂದು 8ನೇ ಮನೆ ಅಂದರೆ ಎದುರಿಸ್ಬಿಟ್ಟವರೆಲ್ಲರೂ ಆಕ್ಸಿಡೆಂಟು, ಸಾವು, ಈ ಥರ ಏನೇನೋ ತಪ್ಪು ಕಲ್ಪನೆ ಇದೆ. ಬಟ್ ಕ್ಲಾರಿಟಿ ಕೊಡಬೇಕಲ್ಲ, ರಿಯಲ್ ಏನು ಅಂತ ತಿಳಿಸ್ಕೊಡ್ತೀನಿ, ಅದು ಎಲ್ಲ ಮಾಡಿಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಧನ್ಯವಾದಗಳು ವೀಕ್ಷಕರೇ.